केसीएन में आपका स्वागत है। मैं किंग हमीद। मूवमेंट जिंदाबाद, वुमेन इंडिया मूवमेंट जिंदाबाद। डाउन 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 सेंट्रल गवर्नमेंट डाउन डाउन, सेंट्रल गवर्नमेंट डाउन 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 स्टेट गवर्नमेंट डाउन डाउन, स्टेट गवर्नमेंट डाउन डाउन। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎನ್. ಕೇಂದ್ರ ರಾಜ್ಯ ಸರ್ಕಾರಗಳ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನಾ ಅಭಿಯಾನ ವಿಮೆನ್ ಇಂಡಿಯಾ ಮೂವ್ಮೆಂಟ್. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರಾಜ್ಯದ ಜನತೆಯ ಮೇಲೆ ಮಿತಿ ಮೀರಿದ ಆರ್ಥಿಕ ಹೊರೆಯನ್ನ ಹೇರುತ್ತಿರುವುದರ ವಿರುದ್ಧ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಮೈಸೂರು ಜಿಲ್ಲಾ ಸಮಿತಿಯು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತದೆ. ಈಗಾಗಲೇ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವ ಜನತೆಗೆ ಅತ್ತ ಕೇಂದ್ರ ಬಿಜೆಪಿ ಸರ್ಕಾರ ಅಡುಗೆ ಅನಿಲ ದರವನ್ನ ಹೆಚ್ಚಿಸಿದರೆ, ಇತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿದ್ಯುತ್, ಹಾಲು, ನೀರು, ಬಸ್ ದರಗಳನ್ನ ಏರಿಸಿದ್ದು ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಅದರ ಜೊತೆಗೆ ಜನಸ್ನೇಹಿಯಾಗಿದ್ದ ನಮ್ಮ ಮೆಟ್ರೋ ರೈಲಿನ ದರ ಏರಿಕೆಯಿಂದ ಜನಸಾಮಾನ್ಯರು ಮತ್ತೆ ತಮ್ಮ ಖಾಸಗಿ ವಾಹನಗಳ ಕಡೆ ಮುಖ ಮಾಡುವಂತಾಗಿದೆ. ಜಾಗತಿಕವಾಗಿ ತೈಲ ಬೆಲೆಗಳು ಇಳಿಯುತ್ತಿದ್ದರೂ ಸಹ ತೈಲಗಳ ಮೇಲೆ ಅಬಕಾರಿ ಸುಂಕ ಹೆಚ್ಚಳ ಮಾಡುವ ಮೂಲಕ ಸರ್ಕಾರ ಹಗಲು ದರೋಡೆಗೆ ಇಳಿದಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ. ಕಚ್ಚಾ ತೈಲಗಳ ಬೆಲೆ ಕುಸಿತದ ಲಾಭ ಜನಸಾಮಾನ್ಯರಿಗೆ ದೊರಕದಂತೆ ಮಾಡಲಾಗಿದೆ. ಬಡ ಮಧ್ಯಮ ವರ್ಗಗಳಿಗೆ ಅಭಿವೃದ್ಧಿಯ ಭರವಸೆ ನೀಡಿ ಅಧಿಕಾರಕ್ಕೆ ಏರಿರುವ ಸರ್ಕಾರಗಳು ಇದೀಗ ಜನತೆಯ ದೈನಂದಿನ ಜೀವನವನ್ನೇ ತ್ರಾಸದಾಯಕವನ್ನಾಗಿಸಿವೆ. ಒಂದು ಕಡೆ ಅಚ್ಚೇ ದಿನ್ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ತಮ್ಮದು ಜನಪರ ಸರ್ಕಾರ ಎನ್ನುವ ರಾಜ್ಯ ಸರ್ಕಾರ ಎರಡೂ ಸೇರಿಕೊಂಡು ಬೆಲೆ ಏರಿಕೆಯಿಂದ ಜನರನ್ನೇ ಲೂಟಿ ಮಾಡುತ್ತಿವೆ. ಇದು ಸಾಲದೆಂಬಂತೆ ಪರಸ್ಪರ ಕೆಸರಚಾಟದಲ್ಲಿ ತೊಡಗಿ ಜನರ ಗಮನ ಅತ್ತ ಕಡೆ ಸೆಳೆದು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿರುವ ಕೇಂದ್ರ ಬಿಜೆಪಿ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರಗಳು ನಿರಂತರವಾಗಿ ಜನರ ಕಣ್ಣಿಗೆ ಮಣ್ಣೆರಚುವ ಪ್ರಯತ್ನ ಮಾಡುತ್ತಿವೆ. ವಸಾಹತುಶಾಹಿ ಬ್ರಿಟಿಷರ ಜನವಿರೋಧಿ ನೀತಿಗಳಂತೆ ಇಂದು ಕೂಡ ಅಗತ್ಯ ಸೇವಾ ಕ್ಷೇತ್ರಗಳನ್ನು ಖಾಸಗೀಕರಣಗೊಳಿಸಿ ದೇಶದ ಜನತೆಯನ್ನು ಆರ್ಥಿಕ ಸಂಕಷ್ಟಕ್ಕೆ ಈಡು ಮಾಡಲಾಗುತ್ತಿದೆ. ಅತ್ಯವಶ್ಯಕ ವಸ್ತುಗಳ ಖರೀದಿಗೂ ಭಾರೀ ತೆರಿಗೆ ಪಾವತಿಸಬೇಕಾದಂತ ದುಸ್ಥಿತಿ ಉಂಟಾಗಿದೆ. ಜನರ ಹಿತಾಸಕ್ತಿ ಕಾಪಾಡುವಲ್ಲಿ ಸಂಪೂರ್ಣ ಎಡವಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳ ವಿರುದ್ಧ ಏಪ್ರಿಲ್ 18ರಿಂದ 28ರವರೆಗೆ ಪ್ರತಿಭಟನಾ ಅಭಿಯಾನ ಹಮ್ಮಿಕೊಳ್ಳಲು ವಿಮೆನ್ ಇಂಡಿಯಾ ಮೂವ್ಮೆಂಟ್ ತೀರ್ಮಾನಿಸಿದೆ ಎಂದು ವಿಮ್ ಬೆಂಗಳೂರು ಅಧ್ಯಕ್ಷರು ಸುಮಯ್ಯ ಬೇಗಂ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಉಪಸ್ಥಿತಿ ಶಾಜಿಯಾ ಅಮ್ಮಾಂ, ಡಬ್ಲ್ಯೂಐಎಂ ರಾಜ್ಯ ಉಪಾಧ್ಯಕ್ಷೆ, ಡಬ್ಲ್ಯೂಐಎಂ ಬೆಂಗಳೂರು ಜಿಲ್ಲಾಧ್ಯಕ್ಷೆ ಸುಮಯ್ಯ ಬೇಗಂ, ಪ್ರಧಾನ ಕಾರ್ಯದರ್ಶಿ ಆಯಿಷಾ ಭಾನು, ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಧಿಕ್ಕಾರ 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 ನಿಮಗಿದ ನಮ್ಮಯ ಧಿಕ್ಕಾರ 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 ನಿಮಗಿದ ನಮ್ಮಯ ಧಿಕ್ಕಾರ. ಜಿಂದಾಬಾದ್ ಜಿಂದಾಬಾದ್ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಜಿಂದಾಬಾದ್ 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 ವಿಮೆನ್ ಇಂಡಿಯಾ ಮೂವ್ಮೆಂಟ್ ಜಿಂದಾಬಾದ್. ಅಸ್ಸಲಾಮು ಅಲೈಕುಂ, ಜೈ ಭೀಮ್, ವೆರಿ ಗುಡ್ ಈವ್ನಿಂಗ್. ಇಲ್ಲಿ ನೆರೆದಿರುವಂತಹ ವಿಮೆನ್ ಇಂಡಿಯಾ ಮೂವ್ಮೆಂಟ್ ನ ಮೈಸೂರು ಜಿಲ್ಲಾ ಸಮಿತಿಯ ವಿಮೆನ್ ಇಂಡಿಯಾ ಮೂವ್ಮೆಂಟ್ ನ ಎಲ್ಲಾ ಸದಸ್ಯರಿಗೂ ನನ್ನ ವಂದನೆಗಳು, ಹಾಗೂ ಇಲ್ಲಿ ನೆರೆದಿರುವಂತಹ ಮೀಡಿಯಾ ಮತ್ತು ಪೊಲೀಸ್ ಇಲಾಖೆಗೂ ನನ್ನ ವಂದನೆಗಳು. ಇವತ್ತು ವಿಮೆನ್ ಇಂಡಿಯಾ ಮೂವ್ಮೆಂಟ್ ಮೈಸೂರು ಜಿಲ್ಲಾ ಸಮಿತಿಯಲ್ಲಿ ಸೇರಿರುವಂತಹ ಉದ್ದೇಶ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಈ ಒಂದು ನಿರಂತರವಾದ ಬೆಲೆ ಏರಿಕೆ ಕೇವಲ ಒಂದು ಸರ್ಕಾರ ಮಾತ್ರವಲ್ಲ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡು ಒಟ್ಟಿಗೆ ಸೇರಿ ಜನರ ಮೇಲೆ ಒಂದು ಬೆಲೆ ಏರಿಕೆಯ ಬರೆ ಎಳಿತಾ ಇದೆ. ಒಂದು ಕಡೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ನ ಬೆಲೆ ಏರಿಸ್ತಾ ಇದೆ, ಗ್ಯಾಸ್ ನ ಬೆಲೆ ಏರಿಸ್ತಾ ಇದೆ. ಹಾಗೆ ಇಲ್ಲೂ ಸಹ ರಾಜ್ಯ ಸರ್ಕಾರಗಳು ಸಹ ಏನ್ ಮಾಡ್ತಾ ಇದೆ,
ಒಂದು ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಿಸ್ತಿದೀವಿ ಅಂತ ಹೇಳಿ ಜನರಿಗೆ ಒಂದು ಮಣ್ಣೆರಚುವಂತಹ ಕೆಲಸಗಳು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಪ್ರತಿಯೊಂದು ಸಹ ಇವತ್ತು ಹಾಲಿನ ದರದಲ್ಲಿ ಅಗ್ಗ ಆಗಿಬಹುದು, ಹಾಲಿನ ದರದಲ್ಲಿ ಅವರು ಒಂದು ಅದರಲ್ಲಿ ದರವನ್ನ ಕಡಿಮೆ ಮಾಡಿದ್ದಾರೆ. 550 ml ಬರ್ತಿದ್ದಂತಹ ಹಾಲು ಇವತ್ತು 500 ml ಬರ್ತಾ ಇದೆ. ಅದು ಸಹ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಅಂಕಿ ಅಂಶಗಳ ಪ್ರಕಾರ ಹೇಳ್ಬೇಕಂದ್ರೆ ಭಾರತ ಈಗಾಗಲೇ ಅಪೌಷ್ಟಿಕತೆಯಿಂದ ತುಂಬಾನೇ ಬಳಲ್ತಾ ಇದೆ. ಇಲ್ಲಿ ಸಾವಿರಾರು ಮಕ್ಕಳು ಅಪೌಷ್ಟಿಕತೆಯಿಂದ ಅಸುನೀಗ್ತಾ ಇದ್ದಾರೆ. ಹಾಗೆಯೇ ಮಹಿಳೆಯರು ಸಹ ಒಂದು ಅಪೌಷ್ಟಿಕತೆಯಿಂದ ಹಿಂದೆ ಉಳಿತಾ ಇದ್ದಾರೆ. ಈ ಒಂದು ಬೆಲೆ ಏರಿಕೆ ಏನಿದೆ ತೀವ್ರವಾಗಿ ಒಂದು ಬಿಸಿ ತಟ್ಟುವಂತದ್ದು ಯಾರ ಮೇಲೆ ಅಂತ ಹೇಳಿದ್ರೆ ಪುಟ್ಟ ಮಕ್ಕಳ ಮೇಲೆ ಹಾಗೂ ಮಹಿಳೆಯರ ಮೇಲೆ ಇದೊಂದು ಅಪೌಷ್ಟಿಕತೆ ತುಂಬಾನೇ ಅವರಿಗೆ ತೊಂದರೆ ಕೊಡುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ಉಜ್ವಲ ಯೋಜನೆ ಅಂತ ನಮ್ಮ PM ಅವರು ಮತದಾರರಿಗೆ ಏನ್ ಹೇಳಿದ್ರು, ಭರವಸೆ ಕೊಟ್ಟಿದ್ರು. ಉಜ್ವಲ ಯೋಜನೆ ಮಹಿಳೆಯರು ಹೊಗೆಯಿಂದ ಹೊರಗೆ ಬರಬೇಕು, ಹೊಗೆ ಆಗ್ಬಾರ್ದು ಮಹಿಳೆಗೆ ಅಂತ ಹೇಳಿ ಉಜ್ವಲ ಯೋಜನೆ ತಂದಿದ್ರು. ಅದರಲ್ಲಿ ಬಹಳಷ್ಟು ಮಹಿಳೆಯರಿಗೆ ಒಲೆಯನ್ನು ಕೊಟ್ಟರು. ಆದ್ರೆ ಇವಾಗ ಒಂದು 800 ಇದ್ದಂತಹ ಸಿಲಿಂಡರ್ ಇವಾಗ 900 ಹತ್ತತ್ರ ಬರ್ತಾ ಇದೆ ಅದರ ಬೆಲೆ. ಒಬ್ಬ ಸಾಮಾನ್ಯ ಮನುಷ್ಯ ಮಧ್ಯಮ ವರ್ಗದ ಜನರಿಗೆ ಇದು ಬಹಳ ತೊಂದರೆ ಆಗಿದೆ. ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು, ಒಬ್ಬ ಲಾರಿ ಡ್ರೈವರ್ ಆಗಿರ್ಬೋದು, ಪುಟ್ಟ ಸಂಸಾರ ನಡೆಸುವಂತಹ ಜನರಿಗೆ ಇವತ್ತು ಏನಾಗ್ತಿದೆ, ಒಂದು ಹೊತ್ತಿನ ಊಟಕ್ಕೂ ಸಹ ಕಷ್ಟ ಆಗ್ತಿದೆ. ಒಬ್ಬ ಕೂಲಿ ಕಾರ್ಮಿಕ ದುಡಿಯುವಂತ ದುಡ್ಡಿನಲ್ಲಿ ಆಕೆ ತನ್ನ ಮನೆಗೆ ಒಂದು ಆಹಾರ ಸಾಮಗ್ರಿಗಳನ್ನ ತಗೊಂಡು ಹೋಗ್ಬೇಕಾ, ಅವನು ಆರೋಗ್ಯ ತಪ್ಪಿದರೆ ಮಕ್ಕಳಿಗೆ ಆಸ್ಪತ್ರೆಗೆ ತೋರಿಸ್ಬೇಕಾ. ಇವತ್ತು ನೀವು ಎಲ್ಲೇ ಹೋದ್ರು ಇದು ಆಸ್ಪತ್ರೆ ಬೆಡ್ ಏನಿದೆಯೋ ಅದರ ಚಾರ್ಜ್ ಕೂಡ ಜಾಸ್ತಿ ಆಗಿದೆ. ಸರ್ಕಾರಿ ಆಸ್ಪತ್ರೆಗಳಂತ ಹೇಳ್ತಾರೆ, ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿನ ನೈಜ ಸ್ವರೂಪ ಗೊತ್ತಾಗುತ್ತೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇವಲ ಜ್ವರ ನೆಗಡಿ ಬಿಟ್ಟು ಬೇರೆ ಯಾವುದೇ ಮಾತ್ರೆ ಅಲ್ಲಿ ದೊರಕಲ್ಲ. ನಾವು ಇವಾಗ KR ಆಸ್ಪತ್ರೆಗೂ ಹೋದ್ರು ಸಹ ಅಲ್ಲಿ 1200 ರೂಪಾಯಿ ಮಾತ್ರೆಗಳನ್ನ ಹೊರಗಡೆ ಬರ್ತಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಜನ ಬದುಕ್ತಾ ಇದ್ದಾರೆ. ಅಲ್ಲಿ ಬಹಳಷ್ಟು ಸವಲತ್ತುಗಳಿದೆ, CT ಸ್ಕ್ಯಾನಿಂಗ್ ಇದೆ, ಮತ್ತೆ MRI ಸ್ಕ್ಯಾನಿಂಗ್ಗಳು ಏನಿದ್ರು ಸಹ ಜನರಿಗೆ ಒಂದು ಬರೆ ಹೇಗಪ್ಪ ಹಿಡಿತಾರೆ ಅಂತ ಸರ್ಕಾರವನ್ನ ವಂಚಿಸ್ತಾ ಇದ್ದಾರೆ. ಸರ್ಕಾರವನ್ನು ವಂಚಿಸಿ ಅದನ್ನೆಲ್ಲ ಹೊರಗಡೆ ತಗೊಳ್ಳೋ ಹಾಗೆ, ಟ್ರೀಟ್ಮೆಂಟ್ ಎಲ್ಲ ಹೊರಗಡೆ ತಗೊಳ್ಳೋ ಹಾಗೆ ಮಾಡ್ತಾ ಇದ್ದಾರೆ. ತಾವೆಲ್ಲ ಗುರುತಿಸಿರ್ಬಹುದು, ಕಳೆದ ಬಾರಿ ಎಲ್ಲ ಪೇಪರ್ ಅಲ್ಲಿ ಬಂದಿತ್ತು. ಒಂದು ಅಂಕಿ ಅಂಶಗಳ ಪ್ರಕಾರ ಮಹಿಳೆಯರು ಅಪೌಷ್ಟಿಕತೆಯಿಂದ ಹಿಂದುಳಿತಾರೆ. ಈ ಅಪೌಷ್ಟಿಕತೆಗೆ ಮೂಲ ಕಾರಣ ಏನು? ಬೆಲೆ ಏರಿಕೆ ಆಗಿದೆ. ಆದರೆ ಸಾವಿರಾರು ರೂಪಾಯಿ ಕೊಟ್ಟು ಅಣಬೆ ತಿನ್ನುವ ಮೋದಿಗೆ ಇದರ ನೋವು ಅರ್ಥವಾಗೋದಿಲ್ಲ. ಹಾಗೆ ಇಲ್ಲಿ ಗ್ಯಾರಂಟಿ ಯೋಜನೆಗಳು ತಂದ್ರು, ನಮ್ಮ ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳು ತಂದ್ರು. ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ತಂದ್ರು. ಆ ಗೃಹಲಕ್ಷ್ಮಿ ಯೋಜನೆ ಬಹಳಷ್ಟು ಕಂತುಗಳು ಇನ್ನೂ ಸಹ ಮಹಿಳೆಯರಿಗೆ ಸಿಕ್ಕಿಲ್ಲ. ಹಾಗೆ ಒಂದು ಬಸ್ ದರ ಕಡಿಮೆ ಮಾಡಿದ್ದಾರೆ, ಮಹಿಳೆಯರಿಗೆ ಫ್ರೀ ಟಿಕೆಟ್ ಮಾಡಿದ್ದಾರೆ. ಆದರೆ ಪುರುಷರಿಗೆ 15% ಟಿಕೆಟ್ ದರವನ್ನ ಜಾಸ್ತಿ ಮಾಡಿದ್ದಾರೆ. ಬಹಳಷ್ಟು ದಿನನಿತ್ಯ ಬಳಸುವಂತಹ ಆಹಾರದ ತೆರಿಗೆಗಳು ಜಾಸ್ತಿ ಆಗಿವೆ, ಎಲ್ಲದರಲ್ಲೂ GSTಗಳು ಜಾಸ್ತಿ ಆಗಿವೆ. ಇದನ್ನೆಲ್ಲ ನಾವು ಮಹಿಳೆಯರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಇದರ ವಿರುದ್ಧ ಧ್ವನಿ ಎತ್ತಬೇಕು. ಆದರೆ ನಾವು ಧ್ವನಿ ಎತ್ತುವವರ ವಿರುದ್ಧ ನಮಗೆ ಸಿಕ್ಕಿದ್ದು ಏನು? ಈ ತರ ಒಂದು ಕೇಂದ್ರ ಸರ್ಕಾರವನ್ನಾಗ್ಲಿ ರಾಜ್ಯ ಸರ್ಕಾರವನ್ನಾಗ್ಲಿ ಪ್ರಶ್ನಿಸುವವರಿಗೆ ಸಿಕ್ಕಿದ್ದು ಏನಪ್ಪಾ ಅಂದ್ರೆ ಒಂದು UAPA ಹಾಕಿ ಅವರ ಒಂದು ಬಾಯಿಯನ್ನ ಮುಚ್ಚುವಂತಹ ಕೆಲಸಗಳು, UAPA ಹಾಕಿ ಅವರಿಗೆ ಧ್ವನಿಯನ್ನ ಅಡಗಿಸುವಂತದ್ದು. ಒಂದು ಸರ್ಕಾರದ ವಿರುದ್ಧ ಧ್ವನಿ ಎತ್ತವರನ್ನ ಏನ್ ಮಾಡ್ತಾ ಇದ್ದಾರೆ ಇವತ್ತು? ಅವ್ರಿಗೆ ಪ್ರಶ್ನಿಸಬಾರ್ದು, ಅವ್ರು ಏನೇ ಮಾಡಿದ್ರು ನಾವು ಮುಂದೆ ಹೋಗ್ತಾ ಇರ್ಬೇಕು. ಪ್ರಶ್ನಿಸಿದವರನ್ನ ಏನ್ ಮಾಡ್ತಾರೆ ಇವತ್ತು? ಒಂದು UAPA ಕೇಸುಗಳನ್ನ ಹಾಕಿ ಅವ್ರಿಗೆ ಬಹಳಷ್ಟು ದಿನಗಳ ಕಾಲ ನಾವು ನೋಡ್ಬೋದು. ಬಹಳಷ್ಟು ಜನ ನಮ್ಮ ಸಹೋದರರು ಹಾಗೆ ಮಹಿಳಾ ಹೋರಾಟಗಾರ್ತಿಯರು, ಮಹಿಳಾ ಸಾಮಾಜಿಕ ಕಾರ್ಯಕರ್ತರು ಸಹ ಇಂದಿಗೂ ಸಹ ಅವರು ಜೈಲಿನಲ್ಲಿ ಕೊಳಿತಾ ಇದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಯೊಬ್ಬರು ಸಹ ಪ್ರಶ್ನೆ ಮಾಡಬೇಕು. ಇಲ್ಲಿ ಕೇವಲ ಮುಸ್ಲಿಂ ಅಂತ ಮಾತ್ರವಲ್ಲ, ತಿನ್ನೋ ಆಹಾರಗಳು, ಬಳಸುವಂತ ಪದಾರ್ಥಗಳು, ಅದು ಹಿಂದೂಗೂ ಒಂದೇ ಆಹಾರ, ಮುಸ್ಲಿಮರಿಗೂ ಒಂದೇ ಆಹಾರ, ಕ್ರಿಶ್ಚಿಯನ್ನರಿಗೂ ಒಂದೇ ಆಹಾರ. ಇದನ್ನೆಲ್ಲ ಒಟ್ಟಾಗಿ ಜನಸಂಘರ್ಷವಾಗಿ ಸರಿ ಒಂದು ಜನಾಂದೋಲನ ಮಾಡಿ ಎಲ್ಲರೂ ಈ ಬೆಲೆ ಏರಿಕೆಗಳನ್ನ ಖಂಡಿಸಬೇಕು ಅಂತ ಹೇಳಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಒತ್ತಾಯಿಸುತ್ತಿದೆ. ಹಾಗೆ ನಮ್ಮ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಇಡೀ ಭಾರತದಲ್ಲಿ, ಇಡೀ ರಾಜ್ಯದಲ್ಲಿ ಈ ಒಂದು
ಜನಾಂದೋಲನವನ್ನ ಕೈಗೊಂಡಿದೆ. ಹಾಗೆ ಪ್ರತಿಯೊಬ್ಬ ಮಹಿಳೆಗೂ ಇದರ ಬಗ್ಗೆ ಜಾಗೃತಗೊಳಿಸ್ತಾ ಇದೆ. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸಹ ಈ ತರ ಪ್ರತಿಭಟನೆಯನ್ನ ಕೈಗೊಂಡು ಒಂದು ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ತಕ್ಷಣ ಬೆಲೆಯನ್ನ ಕಡಿಮೆಗೊಳಿಸಿ ಅಂತ ಹೇಳಿ ಒತ್ತಾಯಿಸುತ್ತಿದೆ. ಇಂತಹ ಪ್ರತಿಯೊಂದು ಒಳ್ಳೆ ಕಾರ್ಯಕ್ರಮಗಳಲ್ಲೂ ಸಹ ಎಲ್ಲರೂ ಸಹ ಕೈ ಜೋಡಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್.